ಹೊಸ ಕ್ಯಾಮರಾ ತರಿಸ್ತಾರೆ. ಕ್ಯಾಮರಾ ತರಿಸಿದಾಗ ಅದರ ಇನ್ಚಾರ್ಜ್ ದರ್ಶನ್ ಕೊಡ್ತಾರೆ. ದರ್ಶನ್ ತಕ್ಷಣ ಇದಾಗುತ್ತೆ. ಸೊ ಪುನೀತನನ್ನು ಹೀರೋ ಮಾಡ್ಲಿಕ್ಕೆ ಬೇಕಾಗಿ ನನ್ನನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಂತ ನೋಡಿ. ಇದು ಅಲ್ಲಿಂದ ಶುರು ಆದ್ದು. ಆ ಮೈಂಡ್ ಸೆಟ್ ಇದೆಯಲ್ಲ ಅದು ಬದಲಾದ ಹಾಗೆ. ಒಪ್ಪಿಲ್ಲ ನಾನು ಆಕ್ಟ್ ಮಾಡೇ ಇರ್ತೇನೆ ಅಂತೇಳಿ ಈಚೆ ಬಂದು ಧಾರಾವಾಹಿ ಮಹಾಭಾರತ ಅಂಬಿಕಾ ಧಾರಾವಾಹಿಯಲ್ಲೆಲ್ಲ ಮಾಡಿದ್ರು. ಊಟಕ್ಕೆ ಕ್ಯೂ ನಿಂತಿರುವಾಗ ಬಂದು ದೂಡಿ ಆಚೆ ಹೋಗಿ ಯಾರೋ ನೀನು ಅಂತ ಕೇಳಿದ್ರು. ದರ್ಶನ್ ತುಂಬಾ ಕಷ್ಟಪಟ್ಟಿದ್ರು, ಅದ್ರ ಬಗ್ಗೆ ಅನುಮಾನ ಇಲ್ಲ. ನಾನು ಯಾರನ್ನು ಹೊಗಳುವುದಕ್ಕಾಗ್ಲಿ ತೆಗೊಳ್ಳೋದಕ್ಕಾಗ್ಲಿ ಇಲ್ಲಿ ಕೂತ್ಕೊಂಡಿಲ್ಲ. ನಾನು ಇದ್ದದ್ದನ್ನು ಇದ್ದ ಹಾಗೆ ಮತ್ತು ಹೇಗಿದ್ದ ಹೇಗಾದ ಗೊತ್ತಾ, ಇದು ನನ್ನ ಒಂದು ಪುಸ್ತಕದ ಸ್ಟೈಲ್. ಅವನು ಹೇಗಿದ್ದ ಈಗ ಹೇಗಾಗಿದ್ದೇನೆ ಅಂತ, ಅದೆರಡು ನನ್ನ ಉದ್ದೇಶ. ಒಂದು ಚೇರ್ನಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದ, ಯಾರೋ ಬಂದ್ಬಿಟ್ಟು ಚೇರ್ ಎತ್ತಿಬಿಟ್ಟ, ದಡ್ ಅಂತ ಬಿದ್ರು, ಊಟ ಎಲ್ಲ ಬಿದ್ದೋಯ್ತು. ಅದು ಮನಸ್ಸಲ್ಲಿ ಉಳಿತು. ಅವರಿಗೆ ಚಾಲೆಂಜ್ ಆಗ್ತದೆ, ಈ ಸೀಟ್ ನನಗೆ ಬೇಕಿಲ್ಲ, ಕನ್ನಡ ಚಿತ್ರರಂಗದಲ್ಲಿ ಈ ಸೀಟ್ ಮೇಲೆ ನಾನು ಮತ್ತೆ ಕೂತ್ಕೊಳ್ತೇನೆ ಅಂತ ಹೇಳಿ